ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಿನ್ನೆ ಈ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋನ ಮಾಡಿದೆ. ಅಂದರೆ ಸರ್ಕಾರಿ ಉದ್ಯೋಗಕ್ಕಾಗಿ ಅಪ್ಲಿಕೇಶನ್ ಹಾಕಬೇಕಾದಂಥ ಸಂದರ್ಭಗಳಲ್ಲಿ ಕೆಲವು ಪ್ರಾಧಿಕಾರದಿಂದ, ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ, ಸೊ ಎಲ್ಲ ಇಲಾಖೆ ನೋಟಿಫಿಕೇಷನ್ ಅಂತಲ್ಲ ಇದು. ಕೆಲವೊಂದು ಇಲಾಖೆ ಪ್ರಾಧಿಕಾರಗಳಿಂದ, ಫಾರ್ ಎಕ್ಸಾಂಪಲ್ ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಒಂದು VAಗೆ ಬಿಟ್ಟಿರ್ತಕ್ಕಂಥ ನೋಟಿಫಿಕೇಷನ್ ಆಗಿರ್ಬೋದು, ಭೂ ಮಾಲೀಕರದಾಗಿರ್ಬೋದು, ಅಥವಾ ಇನ್ನೊಂದು ಕ್ರೈಸ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಾಗಿರ್ಬೋದು, ಈ ಕೆಲವೊಂದಷ್ಟು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಏನು ಅಫಿಷಿಯಲ್ ನೋಟಿಫಿಕೇಷನ್ ಮಾಡಿದರೆ ಅಲ್ಲಿ ಈ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಮೀಸಲಾತಿಯನ್ನು ಕೋರಿ ಅಪ್ಲಿಕೇಶನ್ ಆಗ್ತಕ್ಕಂಥ ಅಭ್ಯರ್ಥಿಗಳು ಅವರಿಗೆ ಒಂದಷ್ಟು ಸ್ಟೇಟ್ಮೆಂಟನ್ನ ಲ್ಯಾಡಪ್ ಮಾಡಿದ್ದಾರೆ. ಏನಂತ, ಉದ್ಯೋಗಕ್ಕಾಗಿ ಪಡ್ಕೊಂಡಂಥ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರಗಳನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾನು ಯಾವಾಗಲೂ ಒಂದನ್ನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಏನೇ ವಿಡಿಯೋ ಮಾಡಿಬಿಟ್ರು ನಾನು ಬೇರೆಯವ್ರಿಗೆ ಕಂಪೇರ್ ಮಾಡಲಿಕ್ಕೆ ಹೋಗಲ್ಲ. ನಾನಂತೂ ಅಫಿಷಿಯಲ್ ನೋಟಿಫಿಕೇಷನ್ ಏನಿದೆ, ಕೆಲವೊಂದಷ್ಟು ಪ್ರಮುಖವಾದಂಥ ಪಾಯಿಂಟ್ಸು ರಿಸರ್ವೇಷನ್ಗೆ ಸಂಬಂಧಪಟ್ಟ ಹಾಗೆ ಅವರು ಏನು ಕೋಟ್ ಮಾಡಿರ್ತಾರೆ ಅಥವಾ ಏನು ಮೆನ್ಷನ್ ಮಾಡಿರ್ತಾರೆ ಅದನ್ನು ನೀಟಾಗಿ ರೆಫರ್ ಮಾಡಿನೇ ನಿಮಗೆ ಏನಾದರೂ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡುವಂಥದ್ದು. ಆ ರೀತಿಯಾಗಿ ನಿನ್ನೆ ಅಫಿಷಿಯಲ್ ನೋಟಿಫಿಕೇಷನ್ ಬಿಫೋರ್ ದಟ್ ರೆಫರ್ ಮಾಡಿ ನಿಮಗೆ ಹೇಳಿದ್ದು. ತುಂಬ ಜನ ಕನ್ಫ್ಯೂಸ್ ಯಾರೂ ಆಗಲ್ಲ, ಬಟ್ ಕಮೆಂಟಲ್ಲಿ ಕನ್ಫ್ಯೂಸ್ ಆಗೋ ಥರ ಕಮೆಂಟ್ಗಳು ಮಾಡಿದಾಗ ಅದನ್ನು ಓದಂಥ ತುಂಬ ಜನ ಕನ್ಫ್ಯೂಸ್ ಒಳಗಾಗ್ತಾರೆ. ಒಂದಷ್ಟು ಜನ ಮಾಡಿದ್ರು, ಯಾರೋ ನವಿ 9538 ಅಂದ್ಬಿಟ್ಟು ಯಾರೋ ಇದ್ದಾರೆ, ಸಮಥಿಂಗ್ ಎಲ್ಸ್ ಬಿಟ್ಟಾಕಿ ಅದಕ್ಕೆಲ್ಲ ತಲೆಗೆಡಿಸ್ತಾ ಕೂತ್ಕೊಂಡ್ರೆ ನಮ್ಮ ಕೆಲಸ ಕಾರ್ಯಗಳು ನಾನು ಮಾಡಲಿಕ್ಕಾಗಲ್ಲ. ದಯಮಾಡಿ ಎಲ್ಲರಿಗೂ ಹೇಳೋದಷ್ಟೇ, ಯಾರು ಹೇಗೆ ರಿಯಾಕ್ಟ್ ಮಾಡಲಿಕ್ಕಿಂತ ಮುಂಚೆ ಅಫಿಷಿಯಲ್ ನೋಟಿಫಿಕೇಷನ್ನ ನೀವು ಓದಬೇಕು. ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು 10ನೇ ತಾರೀಕಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಅಫಿಷಿಯಲ್ ನೋಟಿಫಿಕೇಷನ್ನು. ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಬಿಟ್ಟಿರ್ತಕ್ಕಂಥ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಇದು. ನೋಡಿ, ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸುಮ್ಮನೆ ಬ್ಲೈಂಡಾಗಿ ಹೇಳಿದ್ರೆ ಕೆಲವರೆಲ್ಲ ಫೇಕು ಹಾಗೆ ಹೇಗೆ ಕನ್ಫ್ಯೂಸ್ ಮಾಡ್ತಾರೆ ಅಂತ ನೀವು ಭಾವಿಸ್ಕೊಳ್ಬೋದು. ಆ ಥರದ್ದು ಏನೂ ಇಲ್ಲ ಇಲ್ಲಿ. ನಾನು ಹೇಳ್ತೀನಿ ನೋಡಿ. ಈಗ ಟೋಟಲ್ ನಂಬರ್ ಆಫ್ ಪೇಜು 14 ಪೇಜ್ ಇದೆ. ಎಲ್ಲವನ್ನು ಹೇಳಲಿಕ್ಕೆ ಹೋಗಲ್ಲ. ಈಗ ಆಲ್ರೆಡಿ ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಇನ್ಫಾರ್ಮೇಷನ್ ಹೋಗಿದೆ. ಈ ಮೀಸಲಾತಿ ಪ್ರಮಾಣ ಪತ್ರಗಳ ಬಗ್ಗೆ ಹೇಳಿದ್ರಲ್ಲ, ಆ ಒಂದು ಪೇಜಿಗೆ ಬರೋಣ. ಈಗ ಸ್ಕಾಲಪ್ ಮಾಡ್ತಾಯಿದ್ದೀನಿ ನಾನು. ಕನ್ನಡ ಭಾಷಾ ಪರೀಕ್ಷೆ ಇದೆಲ್ಲ ಬೇಡ, ಇದು ಆಲ್ರೆಡಿ ಇದ್ರ ಬಗ್ಗೆ ನಾನು ಒಂದಷ್ಟು ವೀಡಿಯೋಗಳನ್ನು ಮಾಡಿದ್ದೀನಿ. ನೋಡಿ, ಇಲ್ಲಿದೆಯಲ್ಲ ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳು. ನೆಕ್ಸ್ಟು ನೋಡಿ, ಇಲ್ಲಿದೆಯಲ್ಲ, ಹಿಯರ್ ಮೊದಲು ಈ ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳ ಬಗ್ಗೆ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಏನು ಹೇಳಿದ್ದಾರೆ ಅದನ್ನು ಹೇಳ್ಬಿಟ್ಟು ಇನ್ನೊಂದು ಮೇನ್ ಪಾಯಿಂಟಿಗೆ ಬರ್ತೀನಿ ನಾನೀಗ. ನೋಡಿ, ಇಲ್ಲಿದೆಯಲ್ಲ ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳು. ಏನಿಲ್ಲಿ ಮೀಸಲಾತಿ ಕೋರಿ ಬಯಸ್ತಕ್ಕಂಥ ಅಭ್ಯರ್ಥಿಗಳು ಈ ಕೆಳಗೆ ನಮೂದು ಮಾಡಿರ್ತಕ್ಕಂಥ ನಮೂನೆಗಳಲ್ಲಿಯೇ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ಪಡೆದುಕೊಂಡಿರತಕ್ಕದ್ದು ಅಂತ ಹೇಳಿದ್ದಾರೆ. ಈ ಕೆಳಗೆ ನಮೂದು ಮಾಡಿರ್ತಕ್ಕಂಥ ನಮೂನೆಗಳಲ್ಲೇ, ಬೇರೆ ಯಾವ್ಯಾವುದೋ ನಮೂನೆಗಳನ್ನು ತಗೊಂಡು ನೀವು ಮಾಡಿಸೋದಲ್ಲ, ಆಯಿತಾ. ಈಗ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಅಪ್ಲೈ ಮಾಡಬೇಕು ಅಂತಂದರೆ ಥ್ರೂ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ನೀವು ನೋಡಿ ಏನು ಹೇಳಿದರೆ ಇಲ್ಲಿ, ಪರಿಶಿಷ್ಟ ಜಾತಿ ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಪ್ರಮಾಣ ಪತ್ರವನ್ನು ಪಡೆದು ಆನ್ಲೈನ್ ಅರ್ಜಿಯಲ್ಲಿ RD ಸಂಖ್ಯೆಯನ್ನು ನಮೂದಿಸತಕ್ಕದ್ದು ಅಂತ ಹೇಳಿದ್ದಾರೆ. ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ಅಭ್ಯರ್ಥಿಗಳಿಗೆ ನಮೂನೆ D ಅಂತ ಅಂದ್ಬಿಟ್ಟು ನೋಡಿ, ಇವ್ರಿಗೆ ಪರಿಶಿಷ್ಟ ಜಾತಿಯವ್ರಿಗೆ ನೋಡಿ ಇಲ್ಲಿ ಹೇಳಿದರೆ ಅಲ್ಲಿ ಯಾವ್ದು ಬರುತ್ತೆ, ಅಲ್ಲಿ ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಆನ್ಲೈನ್ ಅರ್ಜಿಯಲ್ಲಿ RD ಸಂಖ್ಯೆಯನ್ನು ನಮೂದು ಮಾಡಬೇಕು. ಒಂದು RD ನಂಬರ್ ಬಂದೇ ಬರುತ್ತೆ, ನಮೂದು ಮಾಡಬೇಕು. ಇನ್ನು ಈ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ನಮೂನೆ D ಅಂತ ಬರುತ್ತೆ. ಅದನ್ನು ಅವರು ಅಪ್ಲೈ ಮಾಡಬೇಕು, ನಮೂನೆ D ಅಲ್ಲಿ ಇದನ್ನು. ನೆಕ್ಸ್ಟ್ ಇನ್ನೊಂದು ಪ್ರವರ್ಗ 1ಕ್ಕೆ ಸೇರಿದಂಥ ಅಭ್ಯರ್ಥಿಗಳಿಗೆ ನಮೂನೆ E. ಇನ್ನು ಪ್ರವರ್ಗ 2A, 2B, 3A ಮತ್ತು 3B ಮೀಸಲಾತಿಗೆ ಸೇರಿದಂಥ ಅಭ್ಯರ್ಥಿಗಳು ನಮೂನೆ F ಆ ಒಂದು ಪ್ರಮಾಣ ಪತ್ರವನ್ನು ಅವರು ಪಡ್ಕೊಳ್ಬೇಕಾಗತ್ತೆ, ಅಂದರೆ ಕೊನೆಯ ದಿನಾಂಕದ ಒಳಗಡೆ. ಇದು ನಿಮಗೆ ಒಂದು ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಯಾವ್ಯಾವ ವರ್ಗವಾರು ಅವರಿಗೆಲ್ಲ ಯಾವ್ಯಾವ ಈ ಒಂದು ನಮೂನೆಗಳನ್ನು ಯಾವ ನಮೂನೆಗಳಲ್ಲಿ ಮಾಡಿಸ್ಬೇಕು ಅಂತ ಅವರೇ ಕ್ಲಿಯರ್ ಕಟ್ಟಾಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆಯಿತಾ. ಇನ್ನು ಭಾಳ ಮುಖ್ಯವಾಗಿ ನೋಡಿ, ಇಲ್ಲಿ ಹೇಳಿದ್ದೀನಿ ನಾನು, ಈಗಾಗಲೇ ಅವರು ಆನ್ಲೈನ್ನಲ್ಲೇ ಪ್ರತ್ಯೇಕವಾಗಿ ಕೆಲವೊಂದು ನಮೂನೆಗಳನ್ನು ಬಿಟ್ಟಿದ್ದಾರೆ. ಅದನ್ನು ಕೂಡ ವಾಟ್ಸಪ್ ಮತ್ತು ಟೆಲಿಗ್ರಾಮಲ್ಲಿ ಶೇರ್ ಮಾಡಿದೆ. ಅವುಗಳನ್ನು ಡೌನ್ಲೋಡ್ ಮಾಡಿಸ್ಬೇಕು. ಯಾಕೆಂದರೆ ಅವೆಲ್ಲವೂ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದರೆ, ನೀವು ಎಲ್ಲೆಲ್ಲೋ ಯಾವುದೇ ಸ್ಟೋರ್ಸಲ್ಲಿ ಅಂಗಡಿಗಳೆಲ್ಲ ತೊಗೊಂಡ್ಬಿಟ್ಟು ಅದು ಮಾಡಿಸ್ತೀವಿ ಅಂದ್ರೆ ಆಗಲ್ಲ. ಯಾಕೆಂದರೆ ಕ್ಲಿಯರ್ ಕಟ್ಟಾಗಿ ಅವರೇ ಹೇಳಿದ್ದಾರೆ. ನೋಡಿ, ಇಲ್ಲಿ ಇದೆಯಲ್ಲ ಇಲ್ಲಿ, ಹಿಯರ್ ವಿ ಗೋ. ಇಲ್ಲಿ ಯಾವುದೂ ಸುಳ್ಳಲ್ಲ, ಯಾವುದೂ ಫೇಕಲ್ಲ ಇಲ್ಲಿ. ಅಲ್ಲಿ ವಾಟ್ ಎವರ್ ನೋಟಿಫಿಕೇಷನಲ್ಲಿ ಏನು ಮೆನ್ಷನ್ ಮಾಡಿದರೆ ಅದಷ್ಟೇ ಹೇಳ್ತಾ ನಾನು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದಂದು, ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರವನ್ನು ಸಂಬಂಧಿತ ತಹಸೀಲ್ದಾರ್ ಅವರಿಂದ, ಅಂದರೆ ತಹಸೀಲ್ದಾರ್ ಅವರ ಸಹಿ ಮತ್ತು ಮೊಹರು ಅಥವಾ ಬಾರ್ಕೋಡ್, ಹಾಲೋಗ್ರಾಮ್ ಮತ್ತು ವಾಟರ್ ಮಾರ್ಕ್ನೊಂದಿಗೆ ಪಡೆದಿಟ್ಟುಕೊಂಡಿರತಕ್ಕದ್ದು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ರ ಮೀಸಲಾತಿ ಪ್ರಮಾಣ ಪತ್ರಗಳು ರದ್ದಾಗುವವರೆಗೂ ಚಾಲ್ತಿಯಲ್ಲಿರುವುದರಿಂದ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದ ಒಳಗೆ ನಿಗದಿಪಡಿಸಿದ ನಮೂನೆಯಲ್ಲಿ ಪಡೆದಿಟ್ಟುಕೊಂಡಿರತಕ್ಕದ್ದು. ಅಂದರೆ ಯಾವ್ಯಾವ ನಮೂನೆಗಳಲ್ಲಿ ಮಾಡಿಸ್ಬೇಕು ಅಂತ ಹೇಳಿದರೆ ಅದೇ ನಮೂನೆಗಳಲ್ಲಿ. ಇತರೆ ಹಿಂದುಳಿದ ವರ್ಗಗಳ
ಪ್ರವರ್ಗ 2A ಆಗಿರ್ಬೋದು, 2B ಆಗಿರ್ಬೋದು, ಪ್ರವರ್ಗ 3A ಆಗಿರ್ಬೋದು ಮತ್ತು ಪ್ರವರ್ಗ 3B ವರ್ಗದ ಮೀಸಲಾತಿ ಪ್ರಮಾಣ ಪತ್ರಗಳು 5 ವರ್ಷ ಚಾಲ್ತಿಯಲ್ಲಿರುತ್ತವೆ ಅಂತ ಹೇಳಿದ್ದಾರೆ. ಸೊ ಬೇರೆ ವರ್ಗದವರಿಗಾದರೆ ಅದು ವ್ಯಾಲಿಡಿಟಿ ಲೈಫ್ ಲಾಂಗ್ ಇರುತ್ತೆ ಅದು. ಸೊ ಅದನ್ನು ಇವ್ರಿಗಾದರೆ ಯಾವ್ಯಾವುದನ್ನು ಹೇಳಿದ್ದೀಗ ಹಿಂದುಳಿದ ವರ್ಗಗಳು 2A ಆಗಿರ್ಬೋದು, 2B, 3A, 3B ಈ ಒಂದು ವರ್ಗಕ್ಕೆ ಸೇರಿದವರಿಗೆ ಆ ಮೀಸಲಾತಿ ಪ್ರಮಾಣ ಪತ್ರಗಳ ಅವಧಿ 5 ವರ್ಷಗಳ ಅವಧಿಗೆ ಚಾಲ್ತಿಯಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್ ಇವರಿಗೆ ಈಗ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟು ಈ ಹಿಂದುಳಿದ ವರ್ಗ ಅವರಿಗೆಲ್ಲ 5 ಇಯರ್ಸ್ ಟರ್ಮ್ ಇರುತ್ತೆ ಅಷ್ಟೇ, ಅಲ್ಲೇ ಮೆನ್ಷನ್ ಮಾಡಿರ್ತಾರೆ ಅವರು. ಈ ಪ್ರಮಾಣ ಪತ್ರವು 5 ವರ್ಷಗಳ ಅವಧಿಗೆ ಚಾಲ್ತಿಯಲ್ಲಿರುತ್ತದೆ ಅಂತ ಅಂದ್ಬಿಟ್ಟು. ಇನ್ನು ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಅವರಿಗೆ ಜಾತಿ ಪ್ರಮಾಣ ಪತ್ರವನ್ನು 1 ಟೈಮಲ್ಲಿ ಕೊಡ್ತಾರೆ, ಅದು ಲೈಫ್ ಲಾಂಗ್ ವ್ಯಾಲಿಡಿಟಿಯನ್ನು ಪಡ್ಕೊಂಡಿರುತ್ತೆ. ಅದು ನಿಮಗೆ ಗೊತ್ತಿರಬೇಕಾದ್ರೆ ಆಯಿತಾ. ಹಾಗಾಗಿ ನೋಡಿ ಮುಂದೆ ಹೇಳ್ತಾರೆ, ಅಭ್ಯರ್ಥಿಗಳು ಪಡ್ಕೊಂಡಿರ್ತಕ್ಕಂಥ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರಬೇಕು ಅಂತ ಹೇಳಿದ್ದಾರೆ. ಅಷ್ಟರೊಳಗಡೆ ಇರಬೇಕು ಅಂತ ಮೇಯ್ನು. ಆಮೇಲೆ ಭಾಳ ಮುಖ್ಯವಾಗಿ ಈ ಒಂದು ಪ್ಯಾರಾಗ್ರಾಫಲ್ಲಿ ನಿನ್ನೆ ಹೇಳಿದಂಥ ವಿಚಾರಗಳ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿದೆ. ಇದು ಮೊದಲು ಅಷ್ಟನ್ನು ಮಾರ್ಕ್ ಮಾಡ್ಬಿಡ್ತೀನಿ ಈಗ ನಾನು. ಹಿಯರ್ ವಿ ಗೋ. ನೋಡಿ ಇಲ್ಲಿದೆಯಲ್ಲ ಅದು. ಸೊ ಇಲ್ಲಿ ಏನು ಹೇಳಿದರೆ ದಯಮಾಡಿ ಸೊ ಯಾರು ಕನ್ಫ್ಯೂಸ್ ಆಗ್ತಾ ಇದ್ದೀವಿ ನಾವು ಹಾಗೆ ಹೇಗೆ ಅಂತ ಕಮೆಂಟ್ ಮಾಡಿದ್ರು ಅವರು ಇದನ್ನು ಫಸ್ಟು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಏನು ಹೇಳಿದರೆ, ಇಲ್ಲಿ ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಕೊನೆಯ ದಿನಾಂಕದಂದು ನೋಡಿ ಕೆಳಗಡೆ ಹೇಳಿದ್ರಲ್ಲಿ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರುವ ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ತಪ್ಪದೇ ಹಾಜರುಪಡಿಸತಕ್ಕದ್ದು ಅಂತ ಹೇಳಿದ್ದಾರೆ. ಇನ್ ಕೇಸ್ ಏನಾದರೂ ಈ ಒಂದು VA ಎಕ್ಸಾಮಲ್ಲಿ ನೀವು ಬರೆದು ಸಕ್ಸಸ್ ಆದ ಟೈಮಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾದ್ರೆ ಅವ್ರು ಹೇಳಿರುವಂಥದ್ದು ಮೂಲ ದಾಖಲಾತಿ ಪರಿಶೀಲನೆಗೆ ಅರ್ಹರಾದಾಗ ಕೊನೆಯ ದಿನಾಂಕದಂದು ಚಾಲ್ತಿಯಲ್ಲಿರತಕ್ಕಂಥ ಮೀಸಲಾತಿ ಪ್ರಮಾಣ ಪತ್ರದ ಮೂಲ ಪ್ರತಿಯನ್ನು ಪರಿಶೀಲನೆಗೆ ಏನು ಮಾಡಬೇಕು, ತಪ್ಪದೆ ಹಾಜರುಪಡಿಸತಕ್ಕದ್ದು. ಅವಾಗೆಲ್ಲ ಒರಿಜಿನಲ್ಸೇ ಕೊಡಬೇಕಾಗುತ್ತೆ. ನೀವು ತಪ್ಪಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ಮೀಸಲಾತಿಯನ್ನು ರದ್ದುಪಡಿಸಿ ಅವರ ಅಭ್ಯರ್ಥಿತನವನ್ನು ಸಾಮಾನ್ಯ ಅರ್ಹತೆ ಅಡಿಯಲ್ಲಿ ಅರ್ಹರಾದಲ್ಲಿ ಮಾತ್ರ. ಸೊ ನೀವು ಮೀಸಲಾತಿ ಕೋಟಾದಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು ಮೀಸಲಾತಿ ಪ್ರಮಾಣ ಪತ್ರವನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೊಂಡಿಲ್ಲ ಅಂತಂದರೆ ನಿಮಗೆ GM ಅಂತ ಅವರು ಪರಿಗಣಿಸ್ತಾರೆ. ಇನ್ ಕೇಸ್ ಆಯ್ಕೆ ಆಗಲಿಲ್ಲ ಅಂತಂದಾಗ ನಿಮ್ಮ ಪೋಸ್ಟ್ ಓದಂಗೆ ಅದು. ಇನ್ ಕೇಸ್ ಆಯ್ಕೆ ಆದರೆ GM ಅಂತ ಕನ್ಸಿಡರ್ ಮಾಡ್ತಾರೆ. ಆಯ್ಕೆ ಆಗಲಿಲ್ಲ ಅಂತಂದರೆ ನೀವು ಎಲಿಜಿಬಲ್ ಆಗಲ್ಲ ಅಲ್ಲಿಗೆ, ಅಂದರೆ ನೀವು ಪಟ್ಟಿಗೆ ಬರಲ್ಲ ಅಂತ ಅಷ್ಟೇ ಎಲ್ಲ ಅರ್ಥ ಆಯಿತಾ. ಈ ಪ್ರಮಾಣ ಪತ್ರಗಳ ನಮೂನೆಗಳನ್ನು ಪ್ರತ್ಯೇಕವಾಗಿ ಪ್ರಕಟ ಮಾಡಲಾಗಿದೆ. ಈಗ ಅವರು ಏನು ಪ್ರತ್ಯೇಕವಾಗಿ ಬಿಟ್ಟಿದ್ರು ಅದನ್ನು ಕೂಡ ನಾನು ಯಾವತ್ತೂ ಶೇರ್ ಮಾಡಿಬಿಡ್ತೀನಿ. ಈ ನಮೂನೆಗಳನ್ನು ಹೊರತುಪಡಿಸಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟು, ಈ ನಮೂನೆಗಳನ್ನು ಹೊರತುಪಡಿಸಿ ಇತರೆ ಯಾವುದೇ ನಮೂನೆಗಳಲ್ಲಿ ಪಡೆಯಲಾದ ಮೀಸಲಾತಿ ಪ್ರಮಾಣ ಪತ್ರಗಳನ್ನು ತಿರಸ್ಕರಿಸಲಾಗುವುದು ಅಂತ ಹೇಳಿದ್ದಾರೆ. ರಿಜೆಕ್ಟ್ ಮಾಡ್ತಾರೆ. ನಾವೇನು ಬಿಟ್ಟಿದ್ದೀವಿ ಫಾರ್ಮ್ಯಾಟ್ಸು ಆನ್ಲೈನಲ್ಲಿ ಅವುಗಳನ್ನು ಡೌನ್ಲೋಡ್ ಮಾಡಿ ಪ್ರಿಂಟ್ ತೊಗೊಂಡು ಮಾತ್ರ ನೀವು ಮಾಡಿಸ್ಬೇಕು ಅಂತಂತ. ವೆರಿ ಇಂಪಾರ್ಟೆಂಟು. ನೋಡಿ ಇವಾಗ ಹೇಳ್ತಾ ಇದ್ದೀನಲ್ಲ, ಅದು ಉದ್ಯೋಗಕ್ಕಾಗಿ ಪಡೆದಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಇನ್ನೊಂದ್ಸಲ ಓದ್ತೀನಿ. ಉದ್ಯೋಗಕ್ಕಾಗಿ ಪಡ್ಕೊಂಡಂಥ ನೋಡಿ ಇಲ್ಲಿದೆಯಲ್ಲ ಇಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಮಾತ್ರ ಪರಿಗಣಿಸಲಾಗುವುದು ಫಾರ್ ಜಾಬ್ ಪರ್ಪಸ್. ಆಯಿತಾ. ನೋಡಿ ಬ್ರ್ಯಾಕೆಟ್ ಹೇಳಿದರೆ ಇಲ್ಲಿ ಏನಂತ, ಶಿಕ್ಷಣ ಅಥವಾ ಇತರೆ ಸೌಲಭ್ಯಗಳಿಗೆ ಪಡೆದಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಅರ್ಥ ಆಯಿತಾ ನಿಮಗೆ? ಶಿಕ್ಷಣ ಮತ್ತು ಅಥವಾ ಇತರೆ ಸೌಲಭ್ಯಗಳಿಗೆ ಪಡೆದಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ. ಇದು ಹೇಳಿರೋದು ಯಾರು ಇಲ್ಲಿ? ಇದು ಅಫಿಷಿಯಲ್ ನೋಟಿಫಿಕೇಷನ್ಲೇ ಮೆನ್ಷನ್ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟು. ಆಯಿತಾ. ಯಾರು ಮೆನ್ಷನ್ ಮಾಡಿದ್ದಾರೆ ಅದೇ ಪ್ರಾಧಿಕಾರದವರು ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು. ಈಗಾಗಲೇ ತುಂಬ ಜನ ಸರ್ ನಾವು ಸಾಕಷ್ಟು ಸಂಖ್ಯೆಯಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀವಿ, ನಮಗೇನು ತೊಂದರೆ ಆಗ್ಬೋದಾ? ಖಂಡಿತವಾಗ್ಲೂ ಯಾರಿಗೂ ಏನೂ ತೊಂದರೆ ಆಗಲ್ಲ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆಯಿತಾ. ಸೊ ಇದಕ್ಕೆ ಕ್ಲಾರಿಟಿಯನ್ನು ಪ್ರಾಧಿಕಾರದವರೇ ಕೊಡಬೇಕು. ನೀವು ಅಪ್ಲಿಕೇಶನ್ ಹಾಕಿ ಫೀಸನ್ನು ಪೇ ಮಾಡಿ ಓದ್ತಾ ಇದ್ದರೆ ನಿಮಗೇನು ಇದ್ರ ಮೇಲೆ ಯಾವುದೇ ರೀತಿಯ ಒಂದು ಬೇರೆ ಥರದ ಪರಿಣಾಮ ಇಲ್ಲಿ ಆಗೋದಿಲ್ಲ, ಬೀರೋದಿಲ್ಲ. ಆರಾಮಾಗಿರಿ. ಆಯಿತಾ. ಬಿ ಕಾಮ್. ಆ ಥರದ ಯಾವುದೇ ತೊಂದರೆಗಳು ಫ್ಯೂಚರಲ್ಲಿ ನಿಮಗೆ ಅರೈಸ್ ಆಗಲ್ಲ. ಆಯಿತಾ. ಅದು ಫಸ್ಟು ನೀವು ಆರಾಮಾಗಿರಿ. ಅದರ ಇಲಾಖೆಯವರೇ ಸ್ಪಷ್ಟನೆಯನ್ನು ಕೊಡ್ತಾರೆ, ಏನು ತೊಂದರೆ ಇಲ್ಲ. ತುಂಬ ಜನ ಕನ್ಫ್ಯೂಸ್ ಮಾಡ್ತಾಯಿದ್ರೆ ಹಾಗೆ ಹೇಗೆ ಅಂತಂದ್ರಲ್ಲ, ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟು ನಿನ್ನೆ ಹೇಳಿದ್ದು ನಾನು, ಅದು ನೋಟಿಫಿಕೇಷನ್ ರೆಫರ್ ಮಾಡಿಬಿಟ್ಟೇನೆ. ಅದೊಂದು ಮಾಹಿತಿಗೋಸ್ಕರ ನಿಮ್ಗೆ ಇರಲಿ ಅಂತ ಅಂದ್ಬಿಟ್ಟು ದಯಮಾಡಿ. ಆಯಿತಾ. ಸೊ ನೆಕ್ಸ್ಟು ನೋಡಿ ವಿಶೇಷ ಸೂಚನೆ ಅಂತ ಹೇಳಿ ನೋಡಿ ಅಲ್ಲಿ ಒಂದಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಏನಂತ, ಸರ್ಕಾರದ ಆದೇಶ ಸಂಖ್ಯೆ 179 BCA 2010 ದಿನಾಂಕ 16/7/2011 ಅನ್ವಯ ಬಲಿಜ ಮತ್ತು ಉಪಜಾತಿಗಳಾದ ಬಲಜಿಗ, ಬಣಜಿಗ, ಗೌಡ ಬಣಜಿಗ ನಾಯ್ಡು, ತೆಲಿಗ ಬಲಿಜ, ತೆಲಿಗ ಬಣಜಿಗ, ಶೆಟ್ಟಿ ಬಲಿಜ, ಶೆಟ್ಟಿ ಬಣಜಿಗ, ಬಣಜಿಗ ಶೆಟ್ಟಿ, ದಾಸರ ಬಲಿಜ, ದಾಸರ ಬಲಜಿಗ, ದಾಸರ ಬಣಜಿಗ, ಸಾಕಷ್ಟಿವೆ ಇಲ್ಲಿ. ಮನ್ನಾರು, ಬಳೆಗಾರ, ಇನ್ನು ಬಳೆ ಬಲಜಿಗ, ಸೊ ಬಳೆ ಜಟ್ಟಿ, ಮಣಗಾರ, ರೆಡ್ಡಿ ಬಲಿಜ, ಜನಪನ್ನು, ಉಪ್ಪಾರ. ಸೊ ಈ ಥರ ಉಪಜಾತಿಗಳನ್ನು ಶಿಕ್ಷಣದ ಸಲುವಾಗಿ 2A ಮೀಸಲಾತಿಯಡಿ ಹಾಗೂ ಉದ್ಯೋಗದ ಸಲುವಾಗಿ 3A ಮೀಸಲಾತಿಯಡಿ ಪರಿಗಣಿಸಲಾಗಿದೆ ಅಂತ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಇಲ್ಲಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಆಯಿತಾ. ಸೊ ಈ ಎಲ್ಲ ಹಿಂದುಳಿದ ಜಾತಿಗಳನ್ನು ಇಷ್ಟೊತ್ತು ಏನು ಹೇಳಿದೆ, ಈ ಜಾತಿಗಳನ್ನು ಉಪಜಾತಿಗಳನ್ನು ಶಿಕ್ಷಣದ ಸಲುವಾಗಿ
2A ಮೀಸಲಾತಿಯಡಿ ಹಾಗೂ ಉದ್ಯೋಗದ ಸಲುವಾಗಿ 3A ಮೀಸಲಾತಿಯಡಿ. ಒಂದು ಎಜುಕೇಷನ್ ಪರ್ಪಸ್ಗೆ 2A ಮೀಸಲಾತಿಯಡಿ, ಇನ್ನೊಂದು ಜಾಬ್ ಪರ್ಪಸ್ಗೆ 3A ಮೀಸಲಾತಿಯಡಿ ಪರಿಗಣಿಸಲಾಗಿದೆ. ಆದ್ದರಿಂದ ಸದರಿ ಆದೇಶದ ಅನುಸಾರ ಸದರಿ ಜಾತಿ ಮತ್ತು ಉಪಜಾತಿಯ ಅಭ್ಯರ್ಥಿಗಳು ಉದ್ಯೋಗದಲ್ಲಿನ ಮೀಸಲಾತಿಗಾಗಿ ಆನ್ಲೈನ್ ಅರ್ಜಿಯಲ್ಲಿ ಕಡ್ಡಾಯವಾಗಿ 3A ಮೀಸಲಾತಿ ಕೋರತಕ್ಕದ್ದು ಹಾಗೂ ಶಿಕ್ಷಣದ ಸಲುವಾಗಿ ಪಡೆದಂಥ 2A ಮೀಸಲಾತಿ ಪ್ರಮಾಣ ಪತ್ರಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಅರ್ಥ ಆಯ್ತು ನಿಮ್ಗೆ ಹೇಳಿದ್ದು? 3A ಮೀಸಲಾತಿಗೆ ಮಾತ್ರ ಅಲ್ಲಿ ಕೋರಬೇಕು ಅಂತ ಹೇಳಿದ್ದಾರೆ. ಸೊ 2A ಮೀಸಲಾತಿ ಏನು ಹೇಳುತ್ತೆ, ಅದು ಎಜುಕೇಷನ್ ಪರ್ಪಸ್ನ ಪ್ರಮಾಣ ಪತ್ರ, ಅಲ್ಲಿ ಅವರು ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅದಾದಮೇಲೆ ನೋಡಿ ಕೊನೆಯದರಲ್ಲಿ ಹೇಳ್ತಾರೆ ಇಲ್ಲಿ ಲಾಸ್ಟ್ ಕಾಲಮಲ್ಲಿ, ಇಲ್ಲಿ ಅದನ್ನು ಮಾರ್ಕ್ ಮಾಡ್ಬಿಡ್ತೀನಿ ಈಗ ನಾನು. ಹಿಯರ್ ವಿ ಗೋ. ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ಇತರೆ ಹಿಂದುಳಿದ ವರ್ಗಗಳಾದ ಪ್ರವರ್ಗ 2A, 2B, 3A ಮತ್ತು 3B ವರ್ಗದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಅವರ ಪತಿಯ ಹೆಸರಿನೊಂದಿಗೆ ಜಾರಿಯಾದ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಗೊಳಿಸಿದ ಕೊನೆಯ ದಿನಾಂಕದ ಒಳಗೆ ಪಡೆದಿಟ್ಟುಕೊಂಡು ಅರ್ಜಿಯಲ್ಲಿ ಮೀಸಲಾತಿ ಕೋರತಕ್ಕದ್ದು ಅಂತ ಹೇಳಿದ್ದಾರೆ. ಅರ್ಥ ಆಯ್ತು ನಿಮಗೆ? ಇದನ್ನು ತುಂಬ ಜನ ಕೇಳಿದರು, ಏನಂತ, ಮ್ಯಾರಿಡ್ ವುಮೆನ್ ಯಾವ ಒಂದು ಪ್ರಮಾಣ ಪತ್ರವನ್ನು ನಾವು ಸಬ್ಮಿಟ್ ಮಾಡಬೇಕು ಸರ್ ಇಲ್ಲಿ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲಿ ಅಂತ. ನೋಡಿ ಇಲ್ಲಿ ಹೇಳಿದ್ರಲ್ಲ, ಇನ್ನೊಂದು ಸಲ ಓದ್ಬಿಡ್ತೀನಿ ನಾನು ಅದನ್ನು. ಸೊ ನೋಡಿ ಇಲ್ಲಿ ಇತರೆ ಹಿಂದುಳಿದ ವರ್ಗಗಳಾದ ಯಾವುದು, ಪ್ರವರ್ಗ 2A, 2B, 3A ಮತ್ತು 3B ವರ್ಗದ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು. ಇಲ್ಲಿ ನೋಡಿ ಯಾವ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಯಾವ ಕಾಡ್ರಿಗೆ ಬರ್ತಾರೆ ಅವರು, 2A, 2B, 3A ಮತ್ತು 3B ಇವೆಲ್ಲವೂ ಕೂಡ OBCಗೆ ಬರ್ತಕ್ಕಂಥ ವರ್ಗವಾರು ಜಾತಿಗಳು ಇವೆಲ್ಲವೂ ಕೂಡ. ಸೊ ಈ ವರ್ಗದ ಅಂಡರಲ್ಲಿ ಬರ್ತಕ್ಕಂಥ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಅವರ ಪತಿಯ ಹೆಸರಿನೊಂದಿಗೆ, ಅರ್ಥ ಆಯ್ತು ನಿಮ್ಗೆ ಹೇಳಿದ್ದು, ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಅವರ ಪತಿಯ ಹೆಸರಿನೊಂದಿಗೆ ಜಾರಿಯಾದಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸಲು ನಿಗದಿಗೊಳಿಸಿದ ಕೊನೆಯ ದಿನಾಂಕದ ಒಳಗೆ ಪಡೆದಿಟ್ಟುಕೊಂಡು ಅರ್ಜಿಯಲ್ಲಿ ಮೀಸಲಾತಿಯನ್ನು ಕೋರತಕ್ಕದ್ದು ಅಂತ ಹೇಳಿದ್ದಾರೆ. ಅರ್ಥ ಆಯ್ತು ನಿಮ್ಗೆ ಹೇಳಿದ್ದು? ಸೊ ಯಾರು ಕನ್ಫ್ಯೂಸ್ ಮಾಡಿಬಿಟ್ಟಿದ್ದು ನಿಮಗೆ? ಈ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಏನೂ ಇಲ್ಲ. ಇಲ್ಲಿ ಅಫಿಷಿಯಲ್ ನೋಟಿಫಿಕೇಷನಲ್ಲಿ ಏನು ಮೆನ್ಷನ್ ಮಾಡಿದರೆ ಅದನ್ನು ಹೇಳಿದ್ದು, ಅವರು ಹೇಳ್ಬಿಟ್ಟಿದ್ದಾರೆ ಉದ್ಯೋಗಕ್ಕಾಗಿ ಪಡ್ಕೊಂಡಂಥ ಪ್ರಮಾಣ ಪತ್ರಗಳು ಅಂತ ಅಂದ್ಬಿಟ್ಟು. ಆಯಿತಾ? ಈ ಮೀಸಲಾತಿ ಕೋಟಾದಲ್ಲಿ 2A ಯಾವ ಮೀಸಲಾತಿಯನ್ನು ಪ್ರೊವೈಡ್ ಮಾಡಬೇಕು, 3A ಅಂತ ಬಂದಾಗ ಯಾವ ಮೀಸಲಾತಿನ ಪ್ರೊವೈಡ್ ಮಾಡಬೇಕು, ನೋಡಿ ಎಲ್ಲ ನೀಟಾಗಿ ಹೇಳಿದ್ದಾರೆ. ದಯಮಾಡಿ ಈ ನೋಟಿಫಿಕೇಷನ್ ಏನಿದೆ ಇದನ್ನು ಟೆಲಿಗ್ರಾಮ್ ವಾಹಿನಿಗೆ ನಾನು ಶೇರ್ ಮಾಡ್ತೀನಿ. ನೀವು ಇನ್ನೊಂದು ಸಲ ಅದನ್ನು ಓಪನ್ ಮಾಡ್ಕೊಂಡು ಅಲ್ಲಿ ಓದ್ಕೊಳ್ಳಿ, ನಿಮಗೆಲ್ಲವೂ ಕೂಡ ಅದು ಅಂಡರ್ಸ್ಟುಡ್ ಆಗುತ್ತೆ. ಹಾಗಾಗಿ ಯಾರೂ ಕೂಡ ಯಾವುದೇ ಗೊಂದಲ, ಆತಂಕ ಮತ್ತು ಕನ್ಫ್ಯೂಸ್ಗೆ ದಯಮಾಡಿ ಒಳಗಾಗಬೇಡಿ. ನೀವು ಅಪ್ಲಿಕೇಶನ್ ಹಾಕಿದರೆ ನಿಮಗೇನು ಅದು ಮುಂದೆ ತಲೆದೂರಲ್ಲ ಅದು. ಆಯಿತಾ? ನಾನು ಕೂಡ ಸಾಕಷ್ಟು ಕೇಳಿದ್ದೀನಿ. ನಾನು ಈಗ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಸಲ್ಲಿ ಐ ಥಿಂಕ್ ಯಾವ ಪರ್ಪಸ್ಸು ಅಂತಲ್ಲಿ ಮೆನ್ಷನ್ ಆಗಿರಲ್ಲ. ಬಟ್ ಆದರೆ ಇಲ್ಲೇನು ಹೇಳ್ತಾರೆ, ಇಲ್ಲಿ ನೋಡಿ, ಇಲ್ಲಿ ಯಾಕೆ ಮೆನ್ಷನ್ ಮಾಡಿದ್ದಾರೆ, ಮತ್ತು ಇಲ್ಲಿ ಉದ್ಯೋಗಕ್ಕಾಗಿ ಪಡ್ಕೊಂಡಂಥ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬ್ರ್ಯಾಕೆಟಲ್ಲಿ ಬೇರೆ ಶಿಕ್ಷಣ ಅಥವಾ ಇತರೆ ಸೌಲಭ್ಯಗಳಿಗೆ ಪಡ್ಕೊಂಡಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಇವ್ರು ಯಾಕೆ ಹೇಳಬೇಕಿತ್ತು ಇಲ್ಲಿ ಪ್ರಾಧಿಕಾರವರು? ಸೊ ಹಾಗಿದ್ರೆ ಕನ್ಫ್ಯೂಸ್ ಮಾಡ್ತಿರೋದು ಯಾರು ಇಲ್ಲಿ? ಆ್ಯಂಡ್ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಆಯಿತಾ? ಸೊ ಯಾವ ಇನ್ಕಮ್ಗೆ, ಸೊ ಮುಂಚೆ ಎಲ್ಲ ಐ ಥಿಂಕ್ ವಿದ್ಯಾಭ್ಯಾಸಕ್ಕಾಗಿ, ಸರ್ಕಾರಿ ಉದ್ಯೋಗಕ್ಕಾಗಿ ಅಂತ ಅಂದ್ಬಿಟ್ಟು ಅಪ್ಲಿಕೇಶನ್ ಫಿಲ್ ಮಾಡಿ ಕೊಡ್ತಾಯಿದ್ರು ಅವಾಗ. ಇವಾಗ ಆನ್ಲೈನ್ ಮೋಡಲ್ಲಿ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ನೀವು ಅಪ್ಲೈ ಮಾಡಿದ್ರೆ ಅಲ್ಲಿ ಏನು ಅದನ್ನು ಮೆನ್ಷನ್ ಮಾಡಲ್ಲ. ಅದು ಈವನ್ ಪ್ರಮಾಣ ಪತ್ರಗಳಲ್ಲೂ ಕೂಡ ಅದು ನಿಮಗೆ ಅದು ಸ್ಟೇಟ್ಮೆಂಟ್ ಇರಲ್ಲ, ಅದು ಫಾರ್ ಜಾಬ್ ಪರ್ಪಸ್, ಫಾರ್ ಎಜುಕೇಷನ್ ಪರ್ಪಸ್ ಅಂತ ಅಂದ್ಬಿಟ್ಟು. ಆಯಿತಾ? ನಾನು ಒಂದಷ್ಟು ಇಸ್ಕೊಂಡು ನಾನು ನೋಡಿದ್ದೀನಿ ಅದನ್ನು. ಆದರೆ ಇಲ್ಲಿ ಏನು ಕೊಡ್ತೀರಿ ಅಂತ ಇದಕ್ಕೆಲ್ಲವೂ ಕೂಡ ಇಲಾಖೆಯವರೇ ಸ್ಪಷ್ಟನೆ ಕೊಡಬೇಕು. ಸೊ ಹಾಗನ್ಬಿಟ್ಟು ನಮಗೇನೂ ಆಗ್ಬಿಡುತ್ತೆ, ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀವಿ, ಇನ್ನೇನು ಸಮಸ್ಯೆಗಳಾಗ್ಬಿಡ್ತಾವೆ, ಅದು ಯಾವುದೇ ಕಾರಣಕ್ಕೂ ಯಾರಿಗೂ ಏನೂ ಆಗೋಲ್ಲ. ದಯಮಾಡಿ ಅಪ್ಲಿಕೇಶನ್ ಆಗ್ತಾ ಇರೋರು ನೀವೇನು ಓದ್ತಾಯಿದ್ರೋ ಇನ್ನೂ ಚೆನ್ನಾಗಿ ನಿಮ್ಮ ಸ್ಟಡೀಸನ್ನು ಚುರುಕಾಗಿ ನೀವು ಎಫರ್ಟಾಗಿ ಓದ್ಕೊಳ್ಳಿ, ಯಾವುದೇ ಇಲ್ಲಿ ಸಮಸ್ಯೆ ಆಗಲ್ಲ. ಇದಕ್ಕೆ ಮುಂದಿನ ದಿನಗಳಲ್ಲಿ ಸೊ ಆ ಸಂಬಂಧಪಟ್ಟಂಥ ಪ್ರಾಧಿಕಾರದವರು ಇದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾರೆ. ಸೊ ದಯಮಾಡಿ ಇದೇ ನೋಟಿಫಿಕೇಷನ್ ಶೇರ್ ಮಾಡ್ತೀನಿ ಈಗ ವಾಟ್ಸಪ್ ಮತ್ತು ಟೆಲಿಗ್ರಾಮ್ಗೆ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರೋದು, ನೀವು ಕ್ಲಿಕ್ ಮಾಡಿ ಜಾಯಿನ್ ಆಗಿ ಇನ್ನೊಂದು ಸಲ ಅದನ್ನು ಓದ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.